ಹಾಯ್ ಆತ್ಮೀಯ ನನ್ನ ನೆಚ್ಚಿನ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಬಹಳಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರಿ, ಹಾಗೆ ಫೋನ್ ಮಾಡಿ ಕೇಳ್ತಾ ಇದ್ರಿ. ಸರ್, ಡೆಲ್ಲಿ ಪೊಲೀಸ್ ಕಾಲ್ಫಾರ್ಮನ್ನು ಮಾಡಿದ್ದಾರೆ, ಜಾಬ್ ಡೆಲ್ಲಿಯಲ್ಲಿ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಪರೀಕ್ಷೆಯನ್ನು ಕರ್ನಾಟಕದವರು ಪರೀಕ್ಷೆಯನ್ನು ಬರೀಲಿಕ್ಕೆ ನಾವು ಡೆಲ್ಲಿಗೆ ಹೋಗಿ ಪರೀಕ್ಷೆ ಬರೀಬೇಕಂತ ಹೇಳಿಸಿಂದ ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ನಿಮ್ಗೊಂದು ಒಳ್ಳೆಯ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದ್ರೆ, ಈಗೇನು ಡೆಲ್ಲಿ ಪೊಲೀಸ್ ಎಷ್ಟು ಹುದ್ದೆಗಳು ಕರೆದಾರಿ ನಿಮ್ಗೆಲ್ಲರಿಗೂ ಗೊತ್ತದ. 7565 ಏನಪ್ಪ ಅಂದರೆ SSC ವತಿಯಿಂದ ಡೆಲ್ಲಿ ಪೊಲೀಸ ಹುದ್ದೆಗಳಿಗೆ ಕಾಲ್ಫಾರ್ಮನ್ನು ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತದ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಪರೀಕ್ಷಾ ಕೇಂದ್ರಗಳದಪ್ಪ ಅಂದ್ರೆ 8 ಪರೀಕ್ಷಾ ಕೇಂದ್ರಗಳದ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ಪರೀಕ್ಷೆ ಯಾವಾಗ ನಡೀತಾವಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು, ಡಿಸೆಂಬರ್ ಅಥವಾ ಜನವರಿ 2026 ಅಂದರೆ ಇನ್ನು ಡಿಸೆಂಬರು ಜನವರಿಯಲ್ಲಿ ಪರೀಕ್ಷೆ ನಡೀತಾವು, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಹಾಗಾದರೆ ಪರೀಕ್ಷೆ ಯಾವ ರೀತಿ ನಡೀತಾವು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಅಭ್ಯರ್ಥಿಗಳೇ ನಾನು ನಿಮ್ಗೆ ನೀಡ್ತೀನಿ. ಈಗಾಗಲೇ ಒಂದು ವಿಡಿಯೋನ ಬಿಟ್ಟಿದ್ದೀನಿ, ಆದರೂ ಸಹಿತ ಭಾಳಷ್ಟು ಜನ ವಿದ್ಯಾರ್ಥಿಗಳು ಸರ್ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಾವು ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಹಾಗಾದರೆ ಪರೀಕ್ಷಾ ಕೇಂದ್ರ ಬಗ್ಗೆನ ನಾವು ತಿಳಿದುಕೊಳ್ಳೋಣ. ಈಗ ತಿಳಿದುಕೊಳ್ಳೋಣ ಅಭ್ಯರ್ಥಿಗಳೇ. ನೀವು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು, ಇಲ್ಲಿ ಏನಪ್ಪ ಅಂದ್ರೆ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಬರ್ತಾವೆ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಇಲ್ಲಿ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಇಲ್ಲಿ ನೋಡ್ಬೋದು, ಈಗ ಗಮನಿಸ್ಬೋದು ನೀವು ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ. ಹಾಗಾದರೆ ಅಭ್ಯರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳದಾವು ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಅಂದರೆ ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಬರ್ತಾವಪ್ಪ ಅಂದರೆ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಉಡುಪಿ, ಶಿವಮೊಗ್ಗ, ಮೈಸೂರು ಮತ್ತು ಬೆಳಗಾವಿಯಲ್ಲಿ ನೀವು ಡೆಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನು ಬರೀಬೋದು. ಹಾಗಾದರೆ ಅಭ್ಯರ್ಥಿಗಳೇ, ಪರೀಕ್ಷೆ ಮಾರ್ಕ್ಸ್ ಎಷ್ಟಿದಪ್ಪ ಅಂದರೆ 100 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಎಷ್ಟಪ್ಪ ಅಂದ್ರೆ 100 ಪ್ರಶ್ನೆ, 100 ಮಾರ್ಕ್ಸ್ ಇರ್ತಾವೆ. ಆಮೇಲೆ ಇಲ್ಲಿ ನೆಗೆಟಿವ್ ಸಿಸ್ಟಮ್ ಅದ, 0.25 ಒಂದು ತಪ್ಪಾದ ಆನ್ಸರ್ ನೀವು ಹಾಕಿರಪ್ಪ ಅಂದರೆ 0.25 ಮೈನಸ್ ಆಗ್ತದೆ, ಇದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಈಗಾಗಲೇ ಅಭ್ಯರ್ಥಿಗಳೇ, ನೀವು SSC GD ಆಗಿರ್ಬೋದು, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸವನ್ನು ಮಾಡ್ತಾಯಿದ್ರಿ. ಅಭ್ಯರ್ಥಿಗಳೇ, ಸಬ್ಜೆಕ್ಟ್ ಸೇಮ್ ಬರ್ತಾವೆ. ಏನಪ್ಪ ಅಂದರೆ ಅಲ್ಲಿ ಗ್ರಾಮರ್ ಬರ್ತದೆ, SSC GDಗೆ ಇದಕ್ಕೆ ಗ್ರಾಮರ್ ಬರ್ತಾವೆ ಕೆಲವೊಂದಕ್ಕೆ. ಆದರೆ ಇಲ್ಲಿ ಡೆಲ್ಲಿ ಪೊಲೀಸ್ಗೆ ಗ್ರಾಮರ್ ಇಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ ಇಲ್ಲ. ನೀವು ಇಲ್ಲಿ ಸಬ್ಜೆಕ್ಟ್ಗಳಿಗೆ ಏನು ಓದ್ತಾ ಇದ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ಸಬ್ಜೆಕ್ಟ್ ಬರ್ತಾವೆ, ಯಾವುದ್ರ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಅದನ್ನು ರಿಪೀಟ್ ಮಾಡೋದು ಬೇಡ ಅಭ್ಯರ್ಥಿಗಳೇ. ಹಾಗಾದರೆ ಇನ್ನೊಂದು, ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಪರೀಕ್ಷೆ ಯಾವ ಭಾಷೆಯೊಳಗೆ ಬರಿಬೇಕು ಸರ್ ಅಂತ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಪರೀಕ್ಷೆ ಹಿಂದಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಬರೀಬೇಕು. ಇದು ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಬರೀಬೇಕು. ಭಾಳ ಈಸಿ ಇರ್ತದೆ. ಈಗಾಗಲೇ SSC GD ಓದಿದಂಥ ಅಭ್ಯರ್ಥಿಗಳಂತೂ ಆರಾಮ್ ಕಣ್ಣು ಮುಚ್ಚಿ ನೀವು ಇಲ್ಲಿಯೂ ಈ ಪರೀಕ್ಷೆಯನ್ನು ಸಹಿತ ಪಾಸ್ ಮಾಡ್ಬೋದು. ಒಂದು ಒಳ್ಳೆಯ ಅವಕಾಶ ಅದ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಮತ್ತೇನಪ್ಪ ಅಂದ್ರೆ ಇಲ್ಲಿ ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಈಗಾಗಲೇ ಆನ್ಲೈನ್ ಅರ್ಜಿ ಪ್ರಾರಂಭ ಆಗ್ಯಾವ. ಅಂದರೆ ಇದೇ ತಿಂಗಳ 22, 23 ತಾರೀಕಿಂದ ಆನ್ಲೈನ್ ಅರ್ಜಿ ಚಾಲು ಆಗ್ಯಾವ. ಮುಂದಿನ ತಿಂಗಳು ಅಂದ್ರೆ 22/10/2025 ಆನ್ಲೈನ್ ಅರ್ಜಿ ಹಾಕೋ ಡೇಟ್ ಮುಕ್ತಾಯ ಆಗ್ತದೆ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ಒಟ್ಟು ಹುದ್ದೆಗಳು ಎಷ್ಟು ಕರೆದಾರಪ್ಪ ಅಂದ್ರೆ 7565 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡ್ಯಾರ. ಇಲ್ಲಿ ಪುರುಷ ಹಾಗೂ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಕರ್ನಾಟಕ ಅಷ್ಟೇ ಅಲ್ಲದ ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ರಾಜ್ಯದವರು ಸಹಿತ ಈ ಡೆಲ್ಲಿ ಪೊಲೀಸ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು, ನಿಮಗೆಲ್ಲರಿಗೂ ಗೊತ್ತಿರಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದರೆ ದ್ವಿತೀಯ PUC ತೆರಗಡೆ ಆಗಿರಬೇಕು. ಅಂದ್ರೆ PUC ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ನೀವು PUC ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಏನಂತಾರೆ ಅಂದರೆ ಪುರುಷ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಲಘು ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಮಹಿಳೆಯರಿಗೆ ಇಲ್ಲ, ಪುರುಷರಿಗೆ ಕಿಳಿಯರಿಗೆ ಅಂದರೆ ಲಘು ವಾಹನ ಚಾಲನಾ ಪರವಾನಗಿ ಪತ್ರವನ್ನು ಹೊಂದಿರಬೇಕಂದ್ರೆ 4 ವೀಲರ್ 2 ವೀಲರ್ ಚಾಲನಾ ಪರವಾನಗಿ ಪತ್ರ ನಿಮ್ಮದಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ವಯಸ್ಸಿನ ಮಿತಿ ಬಗ್ಗೆನೂ ನಿಮ್ಗೆ ಗೊತ್ತಿರಲಿ. 18ರಿಂದ ಅಂದರೆ ಜನರಲ್ ಅಭ್ಯರ್ಥಿಗಳು 18ರಿಂದ 25 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿದ್ರಪ್ಪ ಅಂದ್ರೆ 18ರಿಂದ ಎಷ್ಟಪ್ಪ ಅಂದ್ರೆ 3 ವರ್ಷ ವಯಸ್ಸಿನ ಸಡಲಿಕೆ ಅಂದರೆ 18ರಿಂದ 28 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿದ್ರಪ್ಪ ಅಂದರೆ 18ರಿಂದ 30 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇನ್ನೊಂದು ಅಭ್ಯರ್ಥಿಗಳೇ, ಇಲ್ಲಿ ಅರ್ಜಿ ಶುಲ್ಕ ಅಂತ ಬರ್ತದೆ. ಅರ್ಜಿ ಶುಲ್ಕ ಅಂದಾಗ ನಿಮ್ಗೆ ಗೊತ್ತಿರಲಿ, SC ST ಮತ್ತು ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇಲ್ಲ. ಅರ್ಜಿ ಶುಲ್ಕ ಯಾರಪ್ಪ ಅಂದ್ರೆ ಜನರಲ್ OBC
EWSದವ್ರಿಗೆ ಏನಪ್ಪ ಅಂದ್ರೆ ₹100 ಅರ್ಜಿ ಶುಲ್ಕ ಅದ. ಇದು ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಅರ್ಜಿ ತಿದ್ದುಪಡಿ. ನೀವೇನಾದರೂ ಅರ್ಜಿ ಹಾಕೋ ಮುಂದೆ ತಪ್ಪು ಮಾಡಿದ್ರಿ ಅಂದ್ರೆ ನೀವು ಅರ್ಜಿ ತಿದ್ದುಪಡಿ ಮಾಡ್ತಂದ್ರೆ ಸಹಿತ ಏನು ಮಾಡ್ಯಾರಪ್ಪ ಅಂದ್ರೆ 29ರಿಂದ 31 ತಾರೀಕೊಳಗೆ ಅಂದ್ರೆ 29ರಿಂದ 31 10ನೇ ತಿಂಗಳಲ್ಲಿ ಲಾಸ್ಟ್ ಅಂದ್ರೆ 22 ತಾರೀಕು ಅರ್ಜಿ ಹಾಕೋದು ಮುಗಿದಿರ್ತದೆ. ನೀವೇನಾದರೂ ತಪ್ಪಿದ್ರೆ ತಿದ್ದುಪಡಿ ಮಾಡ್ತಂದ್ರೆ ಸಹಿತ 29ರಿಂದ 31 ತಾರೀಕೊಳಗೆ ನೀವು ಅವಕಾಶ ಕೊಟ್ಟಿದ್ದಾರೆ. ನೀವು ಅರ್ಜಿಯನ್ನು ತಿದ್ದುಪಡಿ ಮಾಡ್ಕೋಬೋದು. ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಫಸ್ಟ್ ನೀವು ತಿದ್ದುಪಡಿ ಮಾಡೋಕೆ ಹೋದ್ರಪ್ಪ ಅಂದ್ರೆ ಅದ್ರದ್ದು ಎಷ್ಟಪ್ಪ ಅಂದ್ರೆ ₹200 ಫೀಸ್ ಆಗ್ತದೆ. ಫಸ್ಟ್ ನೀವು ಪೈಲೇ ಸಲ ತಿದ್ದುಪಡಿ ಮಾಡೋಕ್ಕಾದ್ರೆ ₹200 ಆಗ್ತದೆ. ಆಮೇಲೆ ಮತ್ತೆ ನೀವು ಎರಡನೇ ಸಲ ತಿದ್ದುಪಡಿ ಮಾಡೋಕೆ ಹೋದ್ರಿ ಅಂದ್ರೆ ಅಲ್ಲಿ ಫೀಸ್ ಎಷ್ಟಾಗ್ತದಪ್ಪ ಅಂದ್ರೆ ₹500 ಫೀಸನ್ನು ತುಂಬಬೇಕಾಗ್ತದೆ. ಹಾಗಾದರೆ ಈ 200 ತುಂಬೋದು ಬೇಡ ಸರ, 500 ತುಂಬೋದು ಬೇಡ ಅಂದರೆ ನೀವು ಅರ್ಜಿ ಹಾಕುವಾಗ ಏನು ಮಾಡ್ಕೋಬೇಕ್ರಿ, ಕ್ಲಿಯರಾಗಿ ಕರೆಕ್ಟಾಗಿ ತಿಳ್ಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ನಿಮಗೆಲ್ಲ ಗೊತ್ತಿರಲಿ ಏನಪ್ಪ ಅಂದರೆ ಪರೀಕ್ಷೆ ಈಗಾಗಲೇ ಹೇಳೀನಿ. ಏನಪ್ಪ ಅಂದ್ರೆ 100 ಕ್ವಶನ್ ಇರ್ತಾವೆ, 100 ಮಾರ್ಕ್ಸ್ ಇರ್ತಾವೆ. ಈಗಾಗಲೇ ಪರೀಕ್ಷೆ ಬಗ್ಗೆ ನಾನು ಹೇಳೀನಿ, 100 ಕ್ವಶನ 100 ಮಾರ್ಕ್ಸ್ ಇರ್ತಾವೆ. ನೀವು ಒಂದು ತಪ್ಪಾದ ಆನ್ಸರ್ ಹಾಕಿರಪ್ಪ ಅಂದ್ರೆ 0.25 ನೆಗೆಟಿವ್ ಮಾರ್ಕ್ಸು ಇರ್ತೈತಿ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಹೇಳಿದ್ದೀನಿ ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳೀನಿ. ಫಸ್ಟ್ ನೋಡಿರಿ, ಆನ್ಲೈನ್ ಅರ್ಜಿ ಹಾಕ್ತೀರಿ. ಮೊದಲಿಗೆ ಏನಪ್ಪ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇವು ಯಾವಾಗ ನಡೀತಾವೆ ರೀ, ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಎಕ್ಸಾಮ್ಗಳು ನಡೀತಾವೆ. ಇನ್ನೂ ಟೈಮ್ ಅದ, ಓದಲಿಕ್ಕೆ ನೀವು ತಯಾರಾಗಲಿಕ್ಕೆ ಒಳ್ಳೆಯ ಅವಕಾಶ ಅದ ಅಭ್ಯರ್ಥಿಗಳೇ. ಹಾಗಾದರೆ ನೀವು ಎಕ್ಸಾಮ್ದಲ್ಲಿ ಪಾಸ್ ಆದಮೇಲೆ ನೆಕ್ಸ್ಟ್ ಸ್ಟೇಜ್ ಏನಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನೆಕ್ಸ್ಟ್ ಸ್ಟೇಜ ಫಿಸಿಕಲ್ ಬರ್ತದೆ. ಹಾಗಾದರೆ ಫಿಸಿಕಲ್ವನ್ನು ನೋಡೋಣ ಅಭ್ಯರ್ಥಿಗಳೇ. ಫಿಸಿಕಲ್ನಲ್ಲಿ ಏನೇನು ಬರ್ತದೆ ನೋಡೋಣ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಫಿಸಿಕಲ್ ಅಂದಾಗ ಮೊದಲನೇದು ನಿಮ್ಗೆ ಗೊತ್ತಿರಬೇಕು, ಹೈಟ್ ಎಷ್ಟಿರಬೇಕಪ್ಪ ಅಂದ್ರೆ 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಇದೇನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು. ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟೈತಪ್ಪ ಅಂದ್ರೆ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಇದು ಹೈಟು. ಆಮೇಲೆ ಫಿಸಿಕಲ್ ಏನೇನು ಇರ್ತೈತೆ ಸರ್ ಅದು ನೀವು ಕೇಳ್ಬೋದು. ಹಾಗಾದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನೋಡೋಣ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಓಟವನ್ನು 6 ನಿಮಿಷಗಳಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು 14 ಅಡಿ ಅಂದರೆ 14 ಫೂಟ್ ಉದ್ದ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ 3.9 ಅಡಿ ಎತ್ತರದ ಅಂದರೆ ಹೈ ಜಂಪ್ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ ಆಯ್ತು ರೀ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಹಿಳೆಯರಿಗಾಗಿ ಏನಂದ್ರೆ 1600 ಮೀಟರ್ ಓಟವನ್ನು 8 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಇದು ಮಹಿಳೆಯರಿಗೆ. ಅದೇ ರೀತಿಯಾಗಿ ಮಹಿಳೆಯರು 10 ಅಡಿ ಉದ್ದ ಜಿಗಿತವನ್ನು ಹಾಗೂ 3 ಅಡಿ ಎತ್ತರ ಜಿಗಿತವನ್ನು 3 ಅವಕಾಶಗಳಲ್ಲಿ ಜಿಗಿದು ಪಾಸ್ ಮಾಡಬೇಕು. ಇದು ಫಿಸಿಕಲ್ ಆಯಿತು. ಇದಾದ ಮೇಲೆ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂದರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ ಬಂದಮೇಲೆ ಫೈನಲ್ ಆಗಿ ಏನಪ್ಪ ಅಂದರೆ ಮೆರಿಟ್ ಆಧಾರದ ಮೇಲೆ ಫೈನಲ್ ಮಾಡ್ತಾರೆ ಅಭ್ಯರ್ಥಿಗಳೇ. ನಮ್ಮ ಕರ್ನಾಟಕ ರಾಜ್ಯದವರು ಡೆಲ್ಲಿಯಲ್ಲಿ ಹೋಗಿ ಪೊಲೀಸ್ ಆಗಿ ನೌಕರಿಯನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಅಭ್ಯರ್ಥಿಗಳೇ. ಯಾಕಂದರೆ ನೀವು ಸರಿಯಾಗಿ ಓದಿರಪ್ಪ ಅಂದ್ರೆ ಏನು ದೊಡ್ಡ ಮಾಹಿಲ್ಲ, ಆರಾಮ್ ಎಕ್ಸಾಮು ಪಾಸ್ ಮಾಡ್ಬೋದು, ಫಿಸಿಕಲ್ಲು ಮಾಡ್ಬೋದು. ಆಮೇಲೆ ಮೆಡಿಕಲ್ ಅಂತೂ ಹೆಚ್ಚು ನೀವು ತಯಾರಿರ್ತೀರಿ ಅನ್ಕೋತೀನಿ ನಾನು. ಯಾರು ಡೆಲ್ಲಿ ಪೊಲೀಸ್ಗೆ ಆನ್ಲೈನ್ ಅರ್ಜಿ ಹಾಕ್ತೀರಿ ಅಂಥವ್ರು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಈ ವಿಡಿಯೋಗೆ ಕಮೆಂಟ್ಗಳನ್ನು ಮಾಡಿ. ಯಾಕಂದರೆ ಕರ್ನಾಟಕದಲ್ಲಿ 8 ಪರೀಕ್ಷಾ ಕೇಂದ್ರಗಳನ್ನ ಮಾಡಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ಕೆಲವೊಂದು ಜನ ವಿದ್ಯಾರ್ಥಿಗಳು ವಿಚಾರ ಮಾಡ್ತಾರೆ, ಈ ಎಲ್ಲಿ ಡೆಲ್ಲಿ ಸರ ಅಲ್ಲಿ ಹೋಗಿ ನೌಕರಿ ಮಾಡೋದು, ಎಲ್ಲಿ ಆನ್ಲೈನ್ ಅರ್ಜಿ ಹಾಕೋದು ಅದು ವಿಚಾರ ಮಾಡ್ತೀರಿ. ದಯವಿಟ್ಟು ಆ ರೀತಿ ವಿಚಾರ ಮಾಡಬೇಡ್ರಿ. ಫಸ್ಟ್ ಒಂದು ಜಾಬ್ ಹತ್ತಿಡ್ರಿ. ನೀವು ಒಂದು ಜಾಬ್ ಫಸ್ಟ್ ಒಂದು ಪಾಸ್ ಆಗಿ ಅದರೊಳಗೆ ಎಂಟ್ರಿ ಆಗೋದ್ರಿ. ಎಂಟ್ರಿ ಆದಮೇಲೆ ಮತ್ತೆ ಬೇರೆ ಬೇರೆ ಜಾಬ್ಗಳಿಗೆ ನೀವು ಅರ್ಜಿ ಹಾಕಿರಿ. ಸಿಲೆಕ್ಷನ್ ಆದ್ರಪ್ಪ ಅಂದ್ರೆ ಅದನ್ನು ಬಿಟ್ಟು ಈ ಕಡೆ ಹೋಗ್ಬೋದು. ಮೊದಲು ಜೀವನಕ್ಕೆ ಒಂದು ಆಧಾರ ಮಾಡ್ಕೋದ್ರಿ. ಜೀವನಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳು, ನಿಮ್ಗೆ ಗೊತ್ತಿರಲಿ, ನಾವು ಗೋರ್ಮೆಂಟ್ ಕೆಲಸ ಇವತ್ತು ಪ್ಯೂನ್ ಕೆಲಸ ಐತೆ ಅಂದರೂ ನಾವು ಅರ್ಜಿ ಹಾಕಿ ಒಳಗಡೆ ಹೆಜ್ಜೆ ಇಡಬೇಕು. ಇವತ್ತೊಂದು ಚಾ ತಂದು ಕೊಡೋದೈತಪ್ಪ ಗೋರ್ಮೆಂಟ್ ಕೆಲಸ ಐತೆ ಅಂದರೂ ಸಹಿತ ನಾವು ಅದ್ರಾಗ ಫಸ್ಟ್ ಎಂಟ್ರಿ ಆಗೋದ್ರಿ. ಎಂಟ್ರಿ ಆಗಿ ಆಮೇಲೆ ಅದಕ್ಕಿಂತ ದೊಡ್ಡ ಹುದ್ದೆಗಳಿಗೆ ನಾವು ಪ್ರಯತ್ನ ಮಾಡೋದು. ಪ್ರಯತ್ನ ಮಾಡೋ ಯಾವತ್ತಿದ್ರೂ ಅವ್ನು ಬೆಳೆದ ಬೀಳ್ತಾನೆ, ದೊಡ್ಡವ ಆಗಿ ಆಗ್ತಾನೆ ರೀ. ದೊಡ್ಡ ನೌಕರಿ ಹಿಡಿತಾನೆ. ಅದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತಾನೆ, ನೀವು ದೊಡ್ಡ ನೌಕರಿ ಹಿಡಿಯುವಂಥ ಶಕ್ತಿ ನಿಮ್ಮ ಐತೆ, ನಾ ಇಲ್ಲ ಅನ್ನೋದಿಲ್ಲ. ಆದರೂ ಸಹಿತ ಫಸ್ಟ್ ಒಂದು ನೌಕರಿಗೆ ಹೆಜ್ಜೆ ಇಡ್ರಿ. ಯಾಕಂದರೆ ಈಗ ನೌಕರಿ ಸಿಗೋದು ಭಾಳ ಕಷ್ಟ ಅದ. ನಿಮ್ಗೆಲ್ಲರಿಗೂ ಗೊತ್ತದ, ನೌಕರಿ ಸಿಗೋದು ಭಾಳ ಕಷ್ಟ ಅದ. ಫಸ್ಟ್ ಒಂದು ನೌಕರಿ ಇಡ್ರಿ, ಆಮೇಲೆ ಮತ್ತು ಓದ್ರಿ, ಮತ್ತು ಬೇರೆ ಬೇರೆ ಹುದ್ದೆಗಳಿಗೆ ಹಾಗೆ ಮೇಲೆ ಏರ್ತಾ ಬರ್ರಿ ಅಭ್ಯರ್ಥಿಗಳೇ. ನಮ್ಮ ಯೂಟ್ಯೂಬನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಏನೇ ಒಂದು ಮಾತು ಹೇಳ್ತಾನಪ್ಪ ಅಂದ್ರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿಗಳೇ. ಹಾಗೆ ಮತ್ತು ಯಾವುದಾದ್ರೂ ವಿಡಿಯೋ ಮಾಡಿರಿ ಸರ್ ಅಂತ ಅನ್ನೋದಿದ್ರೆ, ನಿಮ್ಗೇನಾದರೂ ಅಂದ್ರೆ ಡೌಟ್ಸ್ ಇದ್ರೆ ಮತ್ತು ಬೇರೆ ವಿಡಿಯೋಗಳನ್ನ ಮಾಡಿ ಸರ್ ಅನ್ನೋರಿದ್ರೆ, ಏನಾದರೂ ಡೌಟ್ಸ್ ಇದ್ರೂ ಸಹಿತ ನೀವು ಕಮೆಂಟ್ ಮುಖಾಂತರ
ನೀವು ಕಮೆಂಟನ್ನು ಮಾಡಿ ಅಭ್ಯರ್ಥಿಗಳಿಗೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತೀನಿ. ಹಾಗೆ ಅಭ್ಯರ್ಥಿಗಳು ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಸಂಸ್ಥೆಯಲ್ಲಿ ಡೆಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟ ಹಾಗೆ ನಾವು ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ SSC GD ಮತ್ತು SSC MTS ಮತ್ತು ಹವಾಲ್ದಾರ ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಗೆ ಗೊತ್ತಿರಲಿ, ನಮ್ಮಲ್ಲಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, GK ಆಗಿರ್ಬೋದು, ಹಾಗೆ ಗ್ರಾಮರ್, ಹಿಂದಿ ಗ್ರಾಮರನ್ನು ಹೇಳ್ಕೊಡ್ತೀವಿ ನಮ್ಮಲ್ಲಿ. ಆಮೇಲೆ ಇಂಗ್ಲೀಷ್ ಗ್ರಾಮರನ್ನು ಹೇಳ್ಕೊಡ್ತೀವಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ವಾರ್ಮಪ್ ಎಕ್ಸಸೈಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಹಾಗೆ ಎಲ್ಲ ರೀತಿಯ ಹೈ ಜಂಪು, ಲಾಂಗ್ ಜಂಪು, ಗುಂಡು ಎಸೆತ ಹಿಡ್ಕೊಂಡು ಜಿಗ್ಜಾಗ್ ನಡಿಗೆ, ಪ್ಲಪ್ಸ, ಅಗ್ನಿವೀರ, ಆರ್ಮಿಯವರಿಗೂ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ಅದರ ಜೊತೆ ಎಕ್ಸಾಮ್ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿಯಾಗಿ SSC GD ಆಮೇಲೆ ಡೆಲ್ಲಿ ಪೊಲೀಸ ಯಾರು ಆಗಬೇಕು ಅಂತೇಳಿ ಕನಸನ್ನು ಕಟ್ಕೊಂಡ್ರಿ, ನಮ್ಮ ಸಂಸ್ಥೆಗೆ ಬರ್ತಕ್ಕಂಥ ಇಂಟ್ರೆಸ್ಟ್ ಇದ್ದಂಥ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ನಮ್ಮ ಸಂಸ್ಥೆಯಲ್ಲಿ ಈಗ ಅಡ್ಮಿಷನ್ ಪ್ರಾರಂಭ ಆಗ್ಯಾವ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಿಳಿಸಿ. ವಿಡಿಯೋವನ್ನು ವೀಕ್ಷಣೆ ಮಾಡತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.